ಶ್ರೀ ಗುರುಭ್ಯೋ ನಮಃ. ಕನ್ಯಾ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ನೋಡೋಣ. ಲಗ್ನದಲ್ಲಿ ಚಂದ್ರನ ಯೋಗ, ಮುಖೋನ್ಮತ್ತ ಜಡಾಂತ ನೀಚ ಬದಿರ ಅಂತ ಹೇಳಿದ ಹಾಗೆ ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡದೇ ಇರುವುದು, ಅದರಿಂದಾಗಿ ಸಂಸಾರದಲ್ಲಿ ವೈಮನಸ್ಯಗಳು ಬರುವಂಥದ್ದು, ದುಃಖ ದುಮ್ಮಾನಗಳು ಮನೆ ಕಾಣುವಂಥ ಸಾಧ್ಯತೆ ಇದೆ. ಆದರೆ ಗುರುಬಲ ಚೆನ್ನಾಗಿರುವುದರಿಂದಾಗಿ ಇನ್ನೊಬ್ಬರ ಸಹಕಾರ ಸಹಾಯದಿಂದಾಗಿ ಎಲ್ಲ ದುಃಖವನ್ನು ಪರಿಹಾರ ಮಾಡಿಕೊಳ್ಳಬಹುದು. ದೇವತಾ ಪ್ರಾರ್ಥನೆ ಮಾಡುತ್ತಾ ಬನ್ನಿ. ಲಕ್ಷ್ಮೀ ಹೃದಯ ನಾರಾಯಣ ಹೃದಯವನ್ನು ಹೆಚ್ಚಾಗಿ ಜಪಿಸಿ. ವಿದ್ಯಾರ್ಥಿಗಳಿಗೆ ವಿದ್ಯಾ ಲಾಭ, ಜೊತೆಗೆ ಅನ್ಕೊಂಡಂತಹ ಕಾಲೇಜು ಸಿಗುವಂಥದ್ದು ಇತ್ಯಾದಿಗಳು ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಕಂಡುಬಂದಿವೆ. ಮೂರನೇ ಮನೆಯ ಕುಜನು ಷಷ್ಠದಲ್ಲಿರುವ ಕಾರಣ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ವೈಮನಸ್ಯಗಳು ತಲೆದೂರುವಂಥದ್ದು, ಆಸ್ತಿ ಪಾಸ್ತಿಗಳ ಬಗ್ಗೆ ಗಲಾಟೆ ಆಗುವ ಸಾಧ್ಯತೆ ಇದೆ, ಎಚ್ಚರವಿರಲಿ. ಆದರೆ ಗುರು ಬಲ ಇದೆ, ಗುರು ದೃಷ್ಟಿ ತೃತೀಯಾಧಿಪತಿಗೆ ಇರುವ ಕಾರಣ ಕೂತು ಮಾತನಾಡುವುದರಿಂದ ಗಲಾಟೆ ಆಗದೆ ಸಂತೋಷವಾದಂತಹ ಒಂದು ಕೂಟ ಏರ್ಪಡುತ್ತೆ. ಆದರೆ ಕೇತು ವ್ಯಯದಲ್ಲಿ ಬರೋದು, ರಾಹುವಿನ ಯೋಗ ಇರುವುದರಿಂದಾಗಿ ಮಧ್ಯವರ್ತಿಗಳು ಗಲಾಟೆ ಆಗಲಿ ಅಂತಲೇ ಕೆಲವು ಪ್ರಸಂಗಗಳನ್ನು ತಂದೊಡ್ಡುತ್ತಾರೆ, ಎಚ್ಚರ ಇರಲಿ. ಅಷ್ಟಮದಲ್ಲಿ ಶುಕ್ರನ ಯೋಗ, ಹಾಗಾಗಿ ಸ್ತ್ರೀಯರ ಹತ್ತಿರ ಮಾತನಾಡುವಾಗಲಿ ಅಥವಾ ಸ್ತ್ರೀ ವಿಷಯಕವಾದ ವ್ಯವಹಾರ ನಡೆಸುವಂತಹದ್ದಾಗಲಿ, ಸ್ತ್ರೀಯರ ಹತ್ತಿರ ವ್ಯವಹಾರ ನಡೆಸುವಂತಹದ್ದು, ಅದರಲ್ಲಿಯೂ ಪ್ರಧಾನವಾಗಿ ಹಣಕಾಸಿನ ವ್ಯವಹಾರ ತುಂಬ ಜಾಗ್ರತೆ ಇರಲಿ. ನಮ್ಮದೇ ತಪ್ಪು ಅಂತಾಗಿ ಕೊನೆಗೆ ನಮ್ಮನ್ನೇ ಸಿಕ್ಕ ಹಾಕಿಸುವಂಥದ್ದು ಸಾಧ್ಯತೆಗಳು ಹೆಚ್ಚಿದ್ದಾವೆ. ಪುರುಷರ ಜಾತಕವಾದರೆ ಸ್ತ್ರೀಯರು, ಸ್ತ್ರೀಯರ ಜಾತಕವಾದರೆ ಪುರುಷರು. ಇನ್ನು ಕೇತು ವೇದದಲ್ಲಿ ಬರುವಂತಹದ್ದು, ಹಾಗಾಗಿ ಬಿದ್ದು ಗಾಯ ಮಾಡಿಕೊಳ್ಳುವಂತಹದ್ದು, ಅಥವಾ ಗೋಜಾಶ್ವಿಕರ್ಕಿ ಮಿಥುನ ಸಮೃಗ ನಿಶಾಕ್ಯಾಹ ಅಂತ ಹೇಳಿದ ಹಾಗೆ ರಾತ್ರಿ ಹೊತ್ತಿನಲ್ಲ ಬೆಳಗ್ಗಿನ ಹೊತ್ತಿನಲ್ಲೇ ಬಿದ್ದು ಗಾಯ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ವಿವಾಹಾರ್ಥಿಗಳಿಗೆ ಸದ್ಯಕ್ಕೆ ವಿವಾಹ ಯೋಗ ಇಲ್ಲ, ಬಂದ ಸಂಬಂಧಗಳು ಸರಿಯಾಗಿ ಕೂಡದೇ ಹೋಗುವ ಸಾಧ್ಯತೆ ಇದೆ. ಅದಕ್ಕೆ ಕಾರಣ ಪಿತೃಶಾಪವೂ ಆಗಬಹುದು, ಜಾತಕದ ವಿಮರ್ಶೆ ಮಾಡಿಸಿಕೊಳ್ಳುವಂತಹದ್ದು ಅಗತ್ಯ. 9ನೇ ಭಾವಾಧಿಪತಿಯಾದ ಶುಕ್ರ ಅಷ್ಟಮದಲ್ಲಿ ಬಂದ ಕಾರಣ ಪೂರ್ವಜರ ಆರಾಧನೆ ಮಾಡಿಕೊಂಡು ಬಂದಂತಹ ದೇವಿಯನ್ನು ಬಿಟ್ಟು ಹೋಗುವಂತಹದ್ದು ಅಥವಾ ದೇವತಾ ಆರಾಧನೆಗಳು ಇಲ್ಲದೇ ಹೋಗುವಂತಹದ್ದು ಅದು ನಿಮ್ಮ ಗಮನಕ್ಕೆ ಬರುವ ಸಾಧ್ಯತೆ ಇದೆ. ಕರ್ಮಸ್ಥಾನದಲ್ಲಿ ಗುರು ಬಂದ ಕಾರಣ ಅದನ್ನು ಸರಿಪಡಿಸಿಕೊಂಡು ಧರ್ಮ ಮಾರ್ಗದಲ್ಲಿ ದೇವಾಲಯ ನಗರ ಸಭಾಹ ಅಂತ ಹೇಳಿದ ಹಾಗೆ ದೇವಾಲಯ ಮಂದಿರ ಇತ್ಯಾದಿಗಳ ದರ್ಶನಾದಿಗಳನ್ನು ನಡೆಸುವಂತಹ ಯೋಗವಿದೆ. ಆ ಯೋಗ ಅಥವಾ ಆ ಒಂದು ಯೋಚನೆ ಇದ್ದರೆ ಈ ತಿಂಗಳು ಮಾಡುವಂತಹದ್ದು ಒಳ್ಳೆಯದು. ಆದರೆ ಕರ್ಮಾಧಿಪತಿಯಾದ ಬುಧ ಷಷ್ಠದಲ್ಲಿರುವ ಕಾರಣ ಅದಕ್ಕೂ ವಿಘ್ನಗಳು ಏರ್ಪಡುತ್ತೆ. ವಿಘ್ನಗಳನ್ನು ದಾಟಿಕೊಂಡು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಲಾಭಾಧಿಪತಿ ಚಂದ್ರ ಲಗ್ನದಲ್ಲಿ ಬಂದ ಕಾರಣ ಎಲ್ಲ ಕಡೆಯಲ್ಲಿಯೂ ಲಾಭವನ್ನೇ ನೋಡೋದಕ್ಕೆ ಹೋಗಬೇಡಿ. ಕೆಲವೊಂದು ಕಡೆಯಲ್ಲಿ ಮಾನವೀಯತೆ ಮುಖ್ಯವಾಗುತ್ತೆ. ಹಣಕಾಸಿನ ವಿಷಯದಲ್ಲಿ ತೊಂದರೆ ಏನಿಲ್ಲ, ಅನುಕೂಲಗಳಾಗುತ್ತೆ. ಆದರೆ ಬಂದಂತಹ ಹಣವನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸಿಕೊಳ್ಳುವಂತಹದ್ದು, ಅದನ್ನು ಸೇವಿಂಗ್ಸ್ ಕಡೆ ಗಮನ ಹರಿಸುವಂತಹದ್ದು ಒಳ್ಳೆಯದು. ಕನ್ಯಾ ರಾಶಿಯವರು ನರಸಿಂಹನ ವಿಶೇಷವಾದ ಆರಾಧನೆ, ನಾಗದೇವರ ಪ್ರಾರ್ಥನೆಯನ್ನು ನೀವು ಮಾಡುವುದರಿಂದ ಎಲ್ಲ ಶುಭವಾಗಲಿಕ್ಕಿದೆ. ಬಂದಂತಹ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಬಹುದಾಗಿದೆ. ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.